ಕ್ವಶನ್ ನಂಬರ್ 19ರಲ್ಲಿ ಅಥವಾ ಪ್ರಶ್ನೆ ಏನು? 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 47 ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತದು. ಅಂದಾಗ ಮೊದಲನೇ ಪದ ಯಾವುದಿಲ್ಲಿ? A1 ಅಂದರೆ 2 ಆಯಿತು. ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ A2 ಮೈನಸ್ A1 ಈಕ್ವಲ್ ಟು 7 ಮೈನಸ್ 2. ಎಷ್ಟಾಯಿತು? 7ರಲ್ಲಿ 2 ಕಳೆದಾಗ ಎಷ್ಟು? 5. ದೇರ್ಫೋರ್ ಡಿ ಈಕ್ವಲ್ ಟು 2. ಮತ್ತೇನು ಬೇಕು ನಮಗೆ? ಅವ್ರೇನಂತಾರೆ 47 ಆಗಿರುತ್ತದೆ. ಎಷ್ಟನೇ ಪದವು 47 ಆಗಿರುತ್ತದೆ ಅಂದರೆ 47ರವರೆಗೆ ನಮ್ಮ ಲೆಕ್ಕಾಚಾರ ಆಗಬೇಕು. ಡಿ ಈಕ್ವಲ್ ಟು ಎಷ್ಟು? ಡಿ ಈಕ್ವಲ್ ಟು 2 ಇರಲಿ, ಪರವಾಗಿಲ್ಲ. ಎಷ್ಟನೇ ಪದ 47 ಅಂತಾರೆ? 47 ಅಂದ್ರೆ ಏನು? ಎನ್ ಈಕ್ವಲ್ ಟು ಎಷ್ಟಾಯಿತು? 47 ಆಯಿತು. ಎನ್ ಈಕ್ವಲ್ ಟು 47 ಆಯಿತು. ಆದರೆ ಎನ್ ಈಕ್ವಲ್ ಟು ಎಷ್ಟು ಗೊತ್ತಿಲ್ಲ. ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೂತ್ರ ಏನು ಹೇಳ್ತದೆ? ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳ್ತದೆ. ನಾವು ಎನ್ನನೇ ಪದ ಗೊತ್ತಿಲ್ಲ, ಗೊತ್ತದನು? ಎನ್ನನೇ ಪದ ಗೊತ್ತಿಲ್ಲ, ಆದರೆ ಏನು ಅನ್ನುವಂಥ ಪದ ಗೊತ್ತದ. ಏನಂದರೆ ಎಷ್ಟಾಗಿದೆ ಇಲ್ಲಿ? 47. ಏನು ಜಾಗದಲ್ಲಿ 47 ಬರ್ಕೊಂಬಿಡೋಮು. ಎ ಅಂದರೆ ಎಷ್ಟು? 2 ಪ್ಲಸ್ ಎನ್ ಅನ್ನೋ ಪದ ಗೊತ್ತಿಲ್ಲ, ಮೈನಸ್ 1. ಸಾಮಾನ್ಯ ವ್ಯತ್ಯಾಸ ಎಷ್ಟು? 5. ಈ ಒಂದು ಸಮೀಕರಣದಲ್ಲಿ ಅವ್ಯಕ್ತ ಪದ ಎನ್ ಕಾಣಿಸ್ತದಲ್ಲ, ಹೀಗಾಗಿ ಎನ್ನದ ಬೆಲೆ ನಾವು ಕಂಡು ಹಿಡಿಬೋದು. ಇಲ್ಲಿ 47 ಏನು ಮಾಡಬೇಕೀಗ? 47 ಏನು ಮಾಡಬೇಕೀಗ? ಈ 2 ಈ ಕಡೆ ತೊಂಬರ್ಮು, ಮೈನಸ್ 2 ಈಕ್ವಲ್ ಟು ಎನ್ ಮೈನಸ್ 1 ಇಂಟು ಡಿ. ಇಷ್ಟು ಉಳಿತು. ಡಿ ಅಂದರೆ ಎಷ್ಟು? 5 ಅದ. 5 ಬರ್ಕೊಂಬರೋಣ ಅಂತ. 47ರಲ್ಲಿ 2 ಮೈನಸ್ ಮಾಡಿದಾಗ ಎಷ್ಟು ಉಳಿತು? 45 ಈಕ್ವಲ್ ಟು 5ರಿಂದ ಎನ್ ಮತ್ತು ಮೈನಸ್ 1ಕ್ಕೆ ಗುಣಾಕಾರ ಆಗಬೇಕು. ಅಂದಾಗ ಎಷ್ಟು? 5n ಮೈನಸ್ 5 ಇಷ್ಟು ಉಳಿತಾ? ಕ್ಲಿಯರ್ ಆಯಿತು? ಇನ್ನು ಮತ್ತೆ ಸರಿಸ್ಬೋದಲ್ಲ. 45 ಪ್ಲಸ್ 5 ಈಕ್ವಲ್ ಟು 5n ಆಯಿತು. 45 5 ಎಷ್ಟು? 50 ಈಕ್ವಲ್ ಟು 5n ಆಯಿತು. ಎನ್ನದ ಬೆಲೆಯನ್ನು ಕಂಡು ಹಿಡಿಬೇಕಾಗ್ಯದ. ಹೀಗಾಗಿ ಎನ್ನವನ್ನು ಬಲಭಾಗದಲ್ಲಿ ಇರಲಿ. 50 ಅಪಾನ್ 5. 5 ಬಂದಲೇ 0 0 5 10 50 ಆಯ್ತಲ್ಲ. ದೇರ್ಫೋರ್ ಎನ್ ಈಕ್ವಲ್ ಟು 10 ಆಯಿತು. ಎಷ್ಟನೇ ಪದ 47 ಆಗ್ಯದ? 10ನೇ ಪದವು 47 ಆಗಿದೆ ಅಂತ ಬರೀಬೇಕು. ದಟ್ಸ್ ಆಲ್.